ಹೆಣ್ಣಾಗುಟ್ಟಿ ಇನ್ನೊಂದು ಹೆಣ್ಣಿನ ಬಗ್ಗೆನೇ ಚೀಪಾಗಿ ಮಾತಾಡ್ತೀರಾ ಅಲ್ವಾ? ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ದು ಅವರಿಗೂ ಹೀಗೆ ಆಗಿದ್ರೆ ಆಗ ಆಗೇನು ಮಾಡ್ತಾ ಇದ್ರಿ? ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತೆ, ಅದು ನಿಮ್ಮನ್ನು ನೋಡಿ ಗೊತ್ತಾಗ್ತಾ ಇದೆ. ಮೈ ತುಂಬ ಬಟ್ಟೆ ಹಾಕಿದ್ರು ರೇಪ್ ಆಗುತ್ತೆ ನಮ್ಮ ದೇಶದಲ್ಲಿ. ಬರೀ ಡೈಪರ್ ಹಾಕಿದ್ರು ರೇಪ್ ಮಾಡಬೇಕು ಅನಿಸೋ ನಾಯಿಗಳಿಗೆ ಅದ್ಯಾವುದು ದೊಡ್ಡದಲ್ಲ. ಆ ಕ್ಷಣಕ್ಕೆ ಮಗು ಆದರೂ ಸರಿ, ಮಗುವಿನ ತಾಯಾದರೂ ಸರಿ, ಅವರ ತೆವಲಿಗೆ ಬಲಿಯಾಗೋದು ಹೆಣ್ಣು ಮಕ್ಕಳು. ನೀವು ಒಬ್ಬರು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಬಗ್ಗೆ ಚೀಪಾಗಿ ಮಾತಾಡುವಾಗ ಇನ್ನು ಗಂಡಸರು ಯಾವ ಲೆಕ್ಕ? ಬದಲಾಗಬೇಕಾಗಿರೋದು ಹುಡುಗರ ಮನಸ್ಥಿತಿ, ಜೊತೆಗೆ ನಿಮ್ಮಂಥ ಮನುಷ್ಯರ ಮನಸ್ಥಿತಿ. ನಿಮ್ಮಂಥವರಿಗೆ ಎದ್ರಿನೇ ರೇಪ್ ಆಗಿದ್ರೂ ಬದುಕಬೇಕು ಅನ್ನೋ ಆಸೆ ಛಲ ಇರೋ ಹೆಣ್ಣು ಮಕ್ಕಳೆಲ್ಲ ಸೂಸೈಡ್ ಮಾಡ್ಕೋತಾ ಇರೋದು. ಮನುಷ್ಯರ ನಾಲಿಗೆಗಿಂತ ದೊಡ್ಡ ಆಯುಧ ಯಾವುದಿದೆ? ನಿಮ್ಮನೆ ಹೆಣ್ಣು ಮಕ್ಕಳಿಗೆ ಹೀಗಾಗಿದ್ದಿದ್ರೆ ಅಲ್ಲಿ ಕೂತಿದ್ದಾಳಲ್ಲ, ಅವಳ ನೋವು ಕೂಡ ನಿಮಗೆ ಗೊತ್ತಾಗ